ಕಾರ್ಮಿಕ ಬಂಧುಗಳೇ, ಇವತ್ತು ಸರ್ಕಾರ ಒಂದು ಆದೇಶ ಹೊರಡಿಸಿ ನಮ್ಮ ಎರಡು ಪ್ರಮುಖ ಬೇಡಿಕೆ ಆದಂತಹ 38 ತಿಂಗಳ ವೇತನ ಬಾಕಿ ಮತ್ತು 11/24ರಿಂದ ಜಾರಿಗೆ ಬರಬೇಕಾದಂತಹ ವೇತನ ಪರಿಷ್ಕರಣೆ ಅವೆರಡರ ಬಗ್ಗೆ ಇವತ್ತು ಸಂಜೆ ನಮ್ಮ ಗಣ ಸರ್ಕಾರ ಇವತ್ತು ಒಂದು ಆದೇಶನ ಹೊರಡಿಸಿ ಅಂತ ಹೇಳಿ ನಮ್ಮ ವಾಟ್ಸಪ್ ಗ್ರೂಪ್ ತಿಳಿದು ಬಂದಿದೆ. ಆ ಒಂದು ಆದೇಶದಲ್ಲಿ ಅವರು ಪ್ರಕಟ ಮಾಡುವಂತಹ ವಿಷಯ ಏನಂದ್ರೆ, 38 ತಿಂಗಳ ವೇತನ ಬಾಕಿ ನಾವೇನು NDPA ಸಮಿತಿ ಕಳೆದ 2 ವರ್ಷದಿಂದ ಹೋರಾಟ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಕೊಂಡೇಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಅದ್ರ ಬಗ್ಗೆ ಸರ್ಕಾರ ಇವತ್ತು ಸ್ವಲ್ಪ ಬದಲಾವಣೆ ಮಾಡಿ ಇವತ್ತು 14 ತಿಂಗಳ ಬದಲಾಗಿ 26 ತಿಂಗಳ ವೇತನ ಬಾಕಿನ ಕೊಡ್ತೇವೆ ಅನ್ನೋ ಮಾತನ್ನ ಆದೇಶದಲ್ಲಿ ತಿಳಿಸಿದ್ದಾರೆ. ಮತ್ತೆ 11/24 ಜಾರಿ ಬರಬೇಕಂತ ವೇತನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಅದನ್ನ 1/4/25 ಅಂದ್ರೆ 12-15 ತಿಂಗಳ ನಂತರದಿಂದ ಅದನ್ನು ನಾವು ಜಾರಿ ಮಾಡಲಿಕ್ಕೆ ನಾವು ಅದನ್ನ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಆ ಒಂದು ವೇತನದ ಎಷ್ಟು ಶೇಕಡ ಕೊಡೋದ್ರ ಬಗ್ಗೆ ಅದರಲ್ಲಿ ಸ್ಪಷ್ಟವಾದ ಏನಿಲ್ಲ. ಅದು ಶೇಕಡ ಅದನ್ನ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ಅದನ್ನ ತೀರ್ಮಾನಕ್ಕೆ ಬರುತ್ತೆ ಎಂದು ಆದೇಶ ಹೊರಡಿಸಿದ್ದಾರೆ. ಇದು ಒಂದು ಮಾತ್ರ ಸ್ಪಷ್ಟವಾಗಿ ಕಾರ್ಮಿಕ ಗಮನಕ್ಕೆ ತರೋದ್ರಿಂದ ಈ ಒಂದು ಆದೇಶ ಏಕಪಕ್ಷೀಯವಾಗಿ ಘೋಷಣೆ ಆದಂತ ಒಂದು ಆದೇಶ. ನಮ್ಮ ಜಂಟಿ ಕ್ರಿಯಾ ಸಮಿತಿ ಸಂಧಾನ ಜೊತೆ ಮಾತನಾಡಿ ಮಾತುಕತೆ ಮೂಲಕ ಬಂದಂತ ಒಪ್ಪಂದ ಆಗಿಲ್ಲ ಇದು. ಆದ್ರಿಂದ ಜಂಟಿ ಕ್ರಿಯಾ ಸಮಿತಿ ಈ ಒಂದು ಏಕಪಕ್ಷೀಯ ಏನು ಆದೇಶ ಹೊರಡಿಸಿ ಸರ್ಕಾರ ಆದೇಶ ಹೊರಡಿಸಿ ಅದನ್ನ ನಾವು ಸಾರಾಸಗಟಾಗಿ ಅದನ್ನ ನಾವು ತಿರಸ್ಕಾರ ಮಾಡ್ತೇವೆ. ಯಾಕೆಂದ್ರೆ ಯಾವ ಒಂದು ಆದೇಶದಿಂದ ಕಾರ್ಮಿಕರಿಗೆ 2020 ನಿವೃತ್ತರ ಅದು ಪರ್ಟಿಕ್ಯುಲರ್ 2020 ನಿವೃತ್ತರ ನೌಕರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ಜೊತೆಗೆ 1 ವರ್ಷದ ಅರಿಯರ್ಸ್ ಇಂದ ಅದು ಕೂಡ ಅವರು ವಂಚಿತರಾಗ್ತಾರೆ. ಅದರಿಂದ ನಾವು ಅದನ್ನ ಈ ಒಂದು 20 ತಿಂಗಳ ವೇತನ ಬಾಕಿ ಏನು ಹೇಳ್ತಾರೆ ಅದನ್ನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಕಾರ್ಮಿಕ ತಿಳಿಸಿ ಇಷ್ಟಪಡ್ತೇನೆ. ಜೊತೆಗೆ 11/24 ವೇತನ ಪರಿಷ್ಕರಣೆ ಬಗ್ಗೆ ಅದು 4 ವರ್ಷದ ಅವಧಿ ಏನಿದೆ ಆ ಅವಧಿ ಅದು ನಮ್ಮ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಕೈಗಾರಿಕಾ ಒಪ್ಪಂದದ ಮೂಲಕ ಆದಂತ ನಿಗದಿ ಆದಂತ ಒಂದು ಅವಧಿ ಅದು. ಆ ಅವಧಿಯನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಬದಲಾವಣೆ ಮಾಡೋಕೆ ಬರೋದಿಲ್ಲ. ನಾವು ಸ್ಪಷ್ಟವಾಗಿ ಸರ್ಕಾರಕ್ಕೆ ಈ ಮೂಲಕ ಹೇಳೋದೇನೆಂದ್ರೆ, ನಮ್ಮ 11/24ರಿಂದ ಏನು ವೇತನ ಪರಿಷ್ಕರಣೆ ಜಾರಿಗೆ ಬರಬೇಕಾಗಿದೆ ಅದು ಕಡಾಖಂಡಿತವಾಗಿ ಅದು ಜಾರಿಗೆ ತರಲೇಬೇಕಾಗುತ್ತೆ. 1/4/25ರಿಂದ ಏನವರು ವೇತನ ಪರಿಷ್ಕರಣೆ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ, ಅದು ಕೂಡ ನಮಗೆ ಒಪ್ಲಿಕ್ಕೆ ಆಗದಂತ ವಿಶೇಷ ವಿಷಯವಾಗಿರೋದನ್ನ ನಾನು 2 ವಿಷಯಗಳಿಗೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿ ಸಾರಾಸಗಟಾಗಿ ತೆರಳಾಗುತ್ತೆ. ನಾಳೆ ನಾವು 19/2/26ರಂದು ಏನೊಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಮತ್ತು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಅದು 19ರಂದು ಕಡಾಖಂಡಿತವಾಗಿ ಅದು ನಡೆಯುತ್ತದು. ಅವತ್ತು ನಾವು ಸಂಜೆ 4 ಗಂಟೆಗೆ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು ಈ ಒಂದು ಮುಂದಿನ ಕಾರ್ಯಕ್ರಮ ಏನು ಹಮ್ಮಿಕೊಳ್ಬೇಕಾಗುತ್ತೆ ಮತ್ತು ಈ ಸರ್ಕಾರದ ಇವತ್ತಿನ ಆದೇಶ ಏನಿದೆ ಅದರ ಅನುಕೂಲಗಳು ಪ್ರತಿಕೂಲಗಳು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ನಾವು ಬರ್ತೇವೆ. ಅದಕ್ಕೋಸ್ಕರ ನಾನು ಕಾರ್ಮಿಕರಲ್ಲಿ ಸ್ಪಷ್ಟವಾಗಿ ಮನೆ ಮಾಡ್ಕೊಳ್ಳಿ ಅಂದ್ರೆ, ಕಾರ್ಮಿಕರಿಗೆ ನಿಮ್ಮ ಹಕ್ಕುಗಳ ಸಂರಕ್ಷಣೆಗಾಗಿ ಮತ್ತು ನಿಮ್ಮ ಏನು ಇವತ್ತು ನಿಮಗೆ ಕಳೆದ 60-70 ವರ್ಷಗಳಿಂದ ಏನು ಕಾರ್ಮಿಕರಿಗೆ ಯಾವುದೇ ಅನೂಚನವಾಗಿ ನಡ್ಕೊಂಡು ಕೊಟ್ಟುಕೊಂಡು ಬಂದಂತಹ ಏನು ಒಂದು ಸೌಲಭ್ಯಗಳಿದೆ, ವೇತನ ಒಪ್ಪಂದಗಳಿದೆ, ಅದಕ್ಕೆ ನೀವು ಬದ್ಧರಾಗಿರ್ಬೇಕಾಗತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ಬದಲಾವಣೆ ಮಾಡೋದಕ್ಕೆ ಕಾರ್ಮಿಕರು ಅವಕಾಶ ಕೊಡಬಾರದು ಅಂತೇಳಿ ನಾನು ಮನೆ ಮಾಡ್ಕೊಳ್ತೇನೆ. ಯಾಕೆ ಮುಂದಿನ ದಿನಗಳಲ್ಲಿ ಒಮ್ಮೆ ಆ ಒಂದು ಬದಲಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ದ ಪಕ್ಷದಲ್ಲಿ ಇದೊಂದು ಬ್ಯಾಡ್ ಪ್ರೆಸಿಡೆಂಟ್ ಆಗುತ್ತೆ ಸರ್ಕಾರ ನಮ್ಮ ಸಾರಿಗೆ ನಿಗಮದಲ್ಲಿ. ಮುಂದಿನ ಭವಿಷ್ಯದಲ್ಲಿ ಕಾರ್ಮಿಕರು 4 ವರ್ಷದ ಅವಧಿ ಮರಿಬೇಕಾಗುತ್ತೆ. ಜೊತೆಗೆ ಅರಿಯರ್ಸ್ ಅಂತ ಏನ್ ನಾವು ಕಳೆದ 60 ವರ್ಷ ಪಡ್ಕೊಂಡು ಬರ್ತಾನೆ ಇದ್ದೀವಿ, ಅದು ಕೂಡ ಮರೆಯುವಂತಹ ವಂಚಿತರಾಗುವಂತಹ ಪ್ರಮೇಯ ಬರ್ತಿದೆ ಅನ್ನೋ ಮಾತನ್ನ ನಿಮ್ ಕಾರ್ಮಿಕ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಸಂವಿಧಾನದತ್ತವಾದಂತಹ ಹಕ್ಕುಗಳನ್ನ ಬಿಟ್ಕೊಳ್ಳಿಕ್ಕೆ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಮಾತನ್ನ ನಾನು ಸ್ಪಷ್ಟವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾವು ಏನು 19ರಂದು ಏನು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಒಂದು ದಿನ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಯಾವುದಕ್ಕೆ ಭಯ ಪಡೆದನೇ ಯಾಕೆ ದುಡ್ಡಿಗಿಳಿದನೇ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುವಂತ ಕೇಳ್ಕೊಳ್ತೇನೆ. ಪರ್ಟಿಕ್ಯುಲರ್ಲಿ ನಾನು BMTC ನೌಕರಿ ಕೇಳ್ಕೊಳ್ಳೋದಂದ್ರೆ, ನೀವು ಸ್ಥಳೀಯರಾಗಿರೋದ್ರಿಂದ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಬರೀ ಕೇವಲ ವೀಕ್ಲಿ ಹಾಫ್ ಇರೋರು ಬಂದು ಕೂಡ ಸಹಸ್ರ ಸಂಖ್ಯೆ ಸೇರ್ಬೋದಾಗಿದೆ. ಆದ್ರಿಂದ ದಯವಿಟ್ಟು ಈ 19ರ ಏನು ಸಮಾವೇಶದಿಂದ ಸಮಾವೇಶದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಮ್ಮ ಸಾರಿಗೆ ಸಂಸ್ಥೆಯ ಕಾರ್ಮಿಕರ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಸರ್ಕಾರವನ್ನ ಮಣಿಸುವಂತಹ ಕಾರ್ಯದಲ್ಲಿ ನೀವು ಭಾಗಿಯಾಗಬೇಕು ಅಂತೇಳಿ ನಾನು
ಜಂಟಿ ಕೆಎಸ್ ಸಮಿತಿ ವತಿಯಿಂದ ಮತ್ತು ಅಖಿಲ ಕರ್ನಾಟಕ ರಾಜ್ಯ ಅತ್ಯಂತ ಸಾರಿಗೆ ನೌಕರ ಮಹಾಮಂಡಳಿ ಮತ್ತು ಕೆ ಎಸ್ ಶರ್ಮಾರ ವತಿಯಿಂದ ನಾನು ನಿಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.